ನಮಸ್ಕಾರ ವೀಕ್ಷಕರೇ, ಬೆಳಗಾವಿ ಜಿಲ್ಲೆ ಅಥಣಿ ಪಟ್ಟಣದಿಂದ ಸುದ್ದಿಯೊಂದು ಬಂದಿದೆ. ಆ ಕುರಿತು ಸುದ್ದಿಯೊಂದನ್ನು ಹಾಕ್ತೀನಿ ನೋಡಿ. ಪುರಸಭೆ ಅಧಿಕಾರಿ ಹಾಗೂ ವಕೀಲರ ಮಧ್ಯೆ ಮಾರಾಮಾರಿ ಅಥಣಿ ಪಟ್ಟಣದ ಪುರಸಭೆ ಕಾರ್ಯಾಲಯದಲ್ಲಿ. ಅಥಣಿ ಪಟ್ಟಣದಲ್ಲಿ ಪುರಸಭೆ ಅಧಿಕಾರಿ ಹಾಗೂ ವಕೀಲರ ನಡುವೆ ಮಾರಾಮಾರಿ ನಡೆದಿದ್ದು, ಇಬ್ಬರು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಪುರಸಭೆ ಅಧಿಕಾರಿ ಅಶೋಕ್ ಗುಡಿಮನಿ ಹಾಗೂ ನ್ಯಾಯವಾದಿ ಮಿತೇಶ್ ಪಟ್ಟಣ ಇವರಿಬ್ಬರ ನಡುವೆ ಗಲಾಟೆ ನಡೆದಿದೆ. ಇಬ್ಬರು ಹೊಡೆದಾಡಿಕೊಂಡ ಘಟನೆ ನಿನ್ನೆ ಮಧ್ಯಾಹ್ನ ಅಥಣಿ ಪುರಸಭೆಯ ಒಂದು ಕಚೇರಿಯಲ್ಲಿ ನಡೆದಿದೆ ಅಂತ ಸುದ್ದಿ ಬಂದಿದೆ. ಈ ಒಂದು ಮಾರಾಮಾರಿಗೆ ಕಾರಣ ಸರ್ಕಾರಿ ಜಾಗ ಒತ್ತುವರಿ ತೆರವಿಗೆ ಕಳೆದ ಒಂದು ವರ್ಷದಿಂದ ಪುರಸಭೆ ಅಧಿಕಾರಿ ಅಶೋಕ್ ಗುಡಿಮನಿ ಅವರಿಗೆ ಮನವಿಯನ್ನು ಸಲ್ಲಿಸಿದರಂತೆ. ಈ ಒಂದು ಅಧಿಕಾರಿ ಅಂದರೆ ಪುರಸಭೆ ಅಧಿಕಾರಿ ಯಾವುದೇ ಕ್ರಮ ಕೈಗೊಳ್ಳದ ಕಾರಣ ವಕೀಲ ಮಿತೇಶ್ ಪಟ್ಟಣ ಹಾಗೂ ತನ್ನ ಆಪ್ತರೊಂದಿಗೆ ಪುರಸಭೆಗೆ ಹೋಗಿದ್ದಾರೆ. ಒತ್ತುವರಿ ಜಾಗದ ವಿಚಾರವಾಗಿ ಪುರಸಭೆ ಅಧಿಕಾರಿ ಅಶೋಕ್ ಗುಡಿಮನಿ ಹಾಗೂ ವಕೀಲ ಮಿತೇಶ್ ಪಟ್ಟಣ ನಡುವೆ ಮಾತಿನ ಒಂದು ಚಕಮಕಿ ಕೂಡ ನಡೆದಿದೆ. ಈ ಒಂದು ಚಕಮಕಿ ಅತಿರೇಕಕ್ಕೇರಿದಾಗ ಇಬ್ಬರು ಹಿಡಿದಾಡಿಕೊಂಡಿದ್ದಾರೆ ಎಂಬ ಆರೋಪವೂ ಕೂಡ ಕೇಳಿಬಂದಿದೆ. ಇಬ್ಬರು ಅಥಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಈ ಸಂಬಂಧ ಅಂದರೆ ವಕೀಲರು ಹಾಗೂ ಪುರಸಭೆಯ ಮುಖ್ಯಾಧಿಕಾರಿಗಳು ಅಥಣಿ ಪೊಲೀಸ್ ಠಾಣೆಯಲ್ಲಿ FIR ಅನ್ನು ದಾಖಲು ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ. ಈಗಾಗಲೇ 4-5 ಸಲ ಕಂಪ್ಲೇಂಟ್ ಮಾಡಿಸಿರಿ ಮತ್ತು ನೀವು ಅಜಿತ್ ಕಾಂಬ್ಳೆ ಕಡೆ ಕಂಪ್ಲೇಂಟ್ ಮಾಡಿಸಿರಿ ಅಂತೇಳಿ ಅವ್ರಿಗೆ ಅವಾಚ್ಯವಾಗಿ ಬೇಯ್ಲ್ ಹಾಕತ್ತ. ನೀನು ಭಾಳ ಆಗೈತಿ, ನೀವು ವಕೀಲರಿದ್ರೆ ಏನಾಯಿತು, ನಾನು ಇಂಥ ವಕೀಲರು ಸಾಕಷ್ಟು ಜನ ನೋಡ್ಕೊಂಡಿನಿ, ನೀವೇನು ನನ್ನ ಹರ್ಕೋರಿ ಅಂಥೇಳಿ ಅವಾಚ್ಯವಾಗಿ ಶಬ್ದಗಳಲ್ಲಿ ಬೈದು ಮತ್ತು ತನ್ನ ತಿಳಿದಂಥ ಟೊಚ್ಚಗಳನ್ನು ತಗೊಂಡು ಅವ್ರ ಮೈ ಮೇಲೆ ಹಲ್ಲೆ ಮಾಡಕ್ಕೆ ಬಂದ. ಅಷ್ಟರೊಳಗೆ ನಾವೇನು ಮಾಡಿ, ಇಲ್ಲ ಇದು ನಿಮ್ಮ ಸಾರ್ವಜನಿಕ ಆಫೀಸಲ್ಲಿ ಕೇಳೋದು ಎಲ್ಲರಿಗೂ ಹಾಕೈತಿ, ಅದಕ್ಕೆ ಏನೈತಿ ಅಂತಂದು ಆ ಟೊಚ್ಚ ಕಟ್ಕೊಂಡು ಮೈಸೂರು ಸ್ಯಾಂಡಲ್ ಸಾಬೂನು ಪ್ರಕೃತಿಯಷ್ಟೇ ತಾಜಾ ಮತ್ತು ಪರಿಶುದ್ಧ. ಹಿಂಗೆ ಮಾಡ್ಯಾರ ಅಂತೇಳಿ ಮಾಡಿದಾಗ ಅದನ್ನೇ ಸಿಟ್ಟು ಇಟ್ಕೊಂಡು, ನೀವೇನು ವಕೀಲ್ರಿ, ನಿಮ್ಮಂತ ವಕೀಲರು ಭಾಳ ಮಂದಿ ನೋಡಿದ್ದೀನಿ ನಾ, ನಿಮ್ಮಂತ ಇದು ಮಾಡಿ ನಾ ಏನು ಕೇಳಕ್ಕೆ ಬರ್ತೀನಿ, ನೀವು ಯಾವ ಅರ್ಜಿ ಕೇಳಕ್ಕೆ ಬರ್ತೀರಿ ಅಂದಾಗ ನಾವು ಸರ್ ತಾವು ಸಾರ್ವಜನಿಕ ಆಫೀಸರ್ ಅದ್ರಿ, ನಮ್ಮ ಅರ್ಜಿಗಳ ಬಗ್ಗೆ ನಾವು ನಿಮ್ಗೆ ಕೇಳಕ್ಕೆ ಬರ್ತೀವಿ ಸರ್, ಅದನ್ನು ನೀವು ಏನು ಇದನ್ನು ಮಾಡಿ ಅಂದಾಗ ನಮಗೆ ಬಂದಾಗ ಅವಾಚ್ಯ ಶಬ್ದ ಬೈಯುತ್ತಾ, ಇಲ್ಲೇನು ಕೇಳಕ್ಕೆ ಬರ್ತೀರಿ, ಇಲ್ಲೇನು ಕೇಳಕ್ಕೆ ಬರೋದು, ನಾ ಏನು ಮಾಡ್ತೀನಿ ಅದಕ್ಕೆ ನೀವು ಇಲ್ಲಿ ಹೋಗ್ರಿ, ಇಲ್ಲ ಹೋಗ್ಲಿಲ್ಲ ಇದು ಮಾಡಿ ಅಂತ ಹೇಳಿ